ನಟ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಬಿಡುಗಡೆಗೂ ಮೊದಲೇ ದಾಖಲೆ ಬರೆಯುತ್ತಿದೆ. ಮುಂಗಡ ಟಿಕೆಟ್ ಕಾಯ್ದಿರಿಸಿದ ಮೊತ್ತವು ಕೇವಲ 2 ದಿನಗಳಲ್ಲಿಯೇ 65 ಕೋಟಿ ಅಷ್ಟಾಗಿದೆ. ಆಗಸ್ಟ್ 14ರಂದು ಬಿಡುಗಡೆಯಾಗಲಿರುವ ಈ ಸಿನಿಮಾದ ಮೊದಲ 4 ದಿನಗಳವರೆಗೆ ಟಿಕೆಟ್ ಪೂರ್ತಿ ಭರ್ತಿಯಾಗಿದೆ. ತಮಿಳು ಹಾಗೂ ತೆಲುಗು ಭಾಷೆಯ ಬಿಗ್ ಬಜೆಟ್ ಸಿನಿಮಾಗಳು ಕರ್ನಾಟಕದಲ್ಲಿ ತೆರೆ ಕಂಡಾಗ ಅವುಗಳ ಟಿಕೆಟ್ ದರ ದುಬಾರಿಯಾಗುವುದು ಹೊಸದೇನಲ್ಲ. ರಜನಿಕಾಂತ್ ನಟನೆಯ ಲೋಕೇಶ್ ಕನಗರಾಜ್ ನಿರ್ದೇಶನದ ಕೂಲಿ ಸಿನಿಮಾ ನಾಳೆ ಅಂದರೆ ಆಗಸ್ಟ್ 14ರಂದು ತೆರೆ ಕಾಣುತ್ತಿದ್ದು, ಬೆಂಗಳೂರಿನಲ್ಲಿ ಈ ಸಿನಿಮಾದ ಟಿಕೆಟ್ ದರ ಗರಿಷ್ಠ 2,000 ತಲುಪಿದೆ. ಹಾಗೆಯೇ ರಜನಿಕಾಂತ್ ಅವರ ಮೊದಲ ಸಿನಿಮಾ ಅಪೂರ್ವ ರಾಗಂಗಳ್ 1975 ಆಗಸ್ಟ್ 14ರಂದೇ ಬಿಡುಗಡೆಯಾಗಿತ್ತು. ರಜನಿಕಾಂತ್ ಅವರ ಸಿನಿಮಾ ಪಯಣ ಈಗ 50 ವರ್ಷ ಪೂರೈಸಿದೆ. ಈ ಕಾರಣಕ್ಕಾಗಿ ಅವರ ಅಭಿಮಾನಿಗಳು ಕೂಲಿ ಸಿನಿಮಾದ ಬಿಡುಗಡೆಯ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲು ಮುಂದಾಗಿದ್ದಾರೆ. ಹಾಗೆಯೇ ಹಲವು ಕಂಪನಿಗಳು ಆಗಸ್ಟ್ 14ರಂದು ರಜೆಯನ್ನು ಘೋಷಿಸಿವೆ. ಬಾಲಿವುಡ್ನ ನಟ ಅಮೀರ್ ಖಾನ್, ತೆಲುಗು ನಟ ನಾಗಾರ್ಜುನ, ಕನ್ನಡ ನಟ ಉಪೇಂದ್ರ ಸೇರಿದಂತೆ ಹಲವು ಪ್ರಮುಖ ನಟರು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರಿಂದಲೂ ಸಿನಿಮಾದ ಮೇಲಿನ ನಿರೀಕ್ಷೆ ಹೆಚ್ಚಿದೆ. ಕೂಲಿ ನಿರ್ದೇಶಕ ಲೋಕೇಶ್ ಕನಗರಾಜ್ ಮೇಲೆಯೂ ನಿರೀಕ್ಷೆ ಹೆಚ್ಚಿದೆ. ಇವರದ್ದೇ ನಿರ್ದೇಶನದ ಕಮಲ್ ಹಾಸನ್ ಹಾಗೂ ವಿಜಯ್ ಅಭಿನಯದ ವಿಕ್ರಮ್ ಸೇರಿದಂತೆ ಅವರ ಇತ್ತೀಚಿನ ಹಲವು ಚಿತ್ರಗಳು ಯಶಸ್ಸು ಗಳಿಸಿದ್ದವು. ಸುಮಾರು 300 ಕೋಟಿ ವೆಚ್ಚದಲ್ಲಿ ಚಿತ್ರವನ್ನು ನಿರ್ಮಿಸಲಾಗಿದೆ. ಭಾರತ, ಶ್ರೀಲಂಕಾ, ಸಿಂಗಪುರ್, ಅಮೆರಿಕ, ಆಸ್ಟ್ರೇಲಿಯಾ ಸೇರಿದಂತೆ 100 ದೇಶಗಳಲ್ಲಿ ಸುಮಾರು 4,500ದಿಂದ 5,000 ಪರದೆಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ. ತಮಿಳುನಾಡಿನಲ್ಲಿಯೇ ಸುಮಾರು 980 ಪರದೆ ಮೇಲೆ ಕೂಲಿ ಬಿಡುಗಡೆಯಾಗಲಿದೆ. ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಈ ಸಿನಿಮಾದ ಟಿಕೆಟ್ ಕಾಯ್ದಿರಿಸಲು ಹೆಚ್ಚಿನ ಬೇಡಿಕೆ ಉಂಟಾಗಿದೆ. ರಾಜ್ಯದ ಎಲ್ಲ ಏಕಪರದೆ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರವನ್ನು ಗರಿಷ್ಠ 200ಕ್ಕೆ ನಿಗದಿಗೊಳಿಸಿ ಸರ್ಕಾರ ಕರಡು ಆದೇಶ ಹೊರಡಿಸಿದೆ. ಇದಾದ ಬಳಿಕ ಬರುತ್ತಿರುವ ಮೊದಲ ಬಿಗ್ ಬಜೆಟ್ ಸಿನಿಮಾ ಇದಾಗಿದೆ. ರಾಜಧಾನಿಯಲ್ಲಿ ಸುಮಾರು 63 ಏಕಪರದೆ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಸಿನಿಮಾ ತೆರೆ ಕಾಣಲಿದ್ದು, ಬಹುತೇಕ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ 6:30ರಿಂದಲೇ ಶೋಗಳು ಆರಂಭವಾಗುತ್ತಿವೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 10ರಿಂದ 16 ಶೋಗಳನ್ನು ಕೂಲಿಗೆ ನೀಡಲಾಗಿದೆ. ಇವುಗಳಲ್ಲಿ ಕನಿಷ್ಠ 400ರಿಂದ 1000ವರೆಗೆ ಟಿಕೆಟ್ ದರವಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ನರಸಿಂಹಲು ಎಂ ಅವರ ಚಿತ್ರಮಂದಿರದಲ್ಲಿ ಮೊದಲ ಶೋನ ಗರಿಷ್ಠ ಬೆಲೆ 800 ನಿಗದಿಯಾಗಿದೆ. ಕೆಲವು ಥಿಯೇಟರ್ಗಳಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಕೇವಲ 8 ಚಿತ್ರಮಂದಿರಗಳಲ್ಲಿ ಕನ್ನಡದಲ್ಲಿ ಡಬ್ಬದ ಸಿನಿಮಾದ 18 ಪ್ರದರ್ಶನವಿದೆ. 4 ಚಿತ್ರಮಂದಿರಗಳಲ್ಲಿ ತೆಲುಗಿನಲ್ಲಿ ಡಬ್ಬದ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ. ಕೂಲಿಯ ಆಗಮನದ ನಡುವೆ ಕನ್ನಡದ ಸೂಪರ್ ಶೋ 3ನೇ ವಾರದ ಬಳಿಕವೂ ಸುಮಾರು 20 ಚಿತ್ರಮಂದಿರಗಳನ್ನು ಉಳಿಸಿಕೊಂಡಿದೆ. ಆಗಸ್ಟ್ 9ರಿಂದ 10ರಂದು ಸೂಪರ್ ಶೋನ 1.56 ಲಕ್ಷ ಟಿಕೆಟ್ಗಳು ಮಾರಾಟವಾಗಿವೆ. ಕರ್ನಾಟಕದಲ್ಲಿಯೇ ಸುಮಾರು 50 ಕೋಟಿ ಕಲೆಕ್ಷನ್ ಮಾಡಿರುವ ಈ ಸಿನಿಮಾ ಕನ್ನಡದಲ್ಲಿ ಬಿಡುಗಡೆಯಾದ ಬಳಿಕ ಮಲಯಾಳ, ತೆಲುಗಿನಲ್ಲಿ ಬಿಡುಗಡೆಯಾಗಿದೆ. ಹೀಗಾಗಿ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಹೊಸ ದಾಖಲೆ ನಿರ್ಮಿಸುವುದಕ್ಕೂ ಸಜ್ಜಾಗಿದೆ. ಹಾಗೆಯೇ ಆಗಸ್ಟ್ 15ರಂದು ರಜೆ ಇದೆ. ಹೀಗಾಗಿ ವಾರಾಂತ್ಯದಲ್ಲಿ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚು. ಹೀಗಾಗಿ ಗುರುವಾರದ ಒಳಗೆ ಮುಂಗಡ ಟಿಕೆಟ್ ಕಾಯ್ದಿರಿಸುವ ಮೊತ್ತವು 100 ಕೋಟಿ ಆಗಬಹುದು ಎಂದು ಅಂದಾಜಿಸಲಾಗಿದೆ. ರಜನಿಕಾಂತ್ ಅವರ ಸಿನಿಮಾ ಪಯಣಕ್ಕೆ 50 ವರ್ಷದ ಸಂದ ಗೌರವಾರ್ಥ ಕೂಲಿ ಸಿನಿಮಾದ ತಾರಾಗಣ ತಾಂತ್ರಿಕ ವರ್ಗದ ಮಾಹಿತಿಗಳು ಬರುವುದಕ್ಕೂ ಮೊದಲು ರಜನಿಕಾಂತ್ ಅವರ ಸಿನಿ ಪಯಣವನ್ನು ವಿವರಿಸುವ 40 ಸೆಕೆಂಡ್ನ ವಿಡಿಯೋವೊಂದನ್ನು ಸೇರಿಸಲಾಗಿದೆಯಂತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.